ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವ್ಲಾಗ್ ಬಂದು ಉಗಾದಿ ಹಬ್ಬದ ದಿನದ ವ್ಲಾಗು. ನಾವು ಬೆಳಗ್ಗೆನೆ ಎದ್ದು ಊರಿಗೆ ಹೋಗ್ತಿದೀವಿ. ಆಲ್ರೆಡಿ ನಿಯರ್ ಬೈ ಊರಿದೀವಿ. ಯಾವ್ದಪ್ಪ ಊರು ಅಂದ್ರೆ ಗೌರಿಬಿದನೂರು ತಾಲೂಕ್ ವಾಟದ ಹೊಸಹಳ್ಳಿ. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಇದೆ. ಫಸ್ಟ್ ನಾವು ಬಂದಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನಮ್ಮ ಊರ್ ಪಕ್ಕದಲ್ಲೇ ಈ ದೇವಸ್ಥಾನ ಇರೋದು. ನಾವು ಬಂದ್ರು ಇನ್ನು ದೇವ್ರಿಗೆ ಅಲಂಕಾರ ಮಾಡ್ತಾ ಇದ್ರು. ಇವತ್ತು ಹಬ್ಬ ಆಗಿದ್ರಿಂದ ಸ್ಪೆಷಲ್ ಪೂಜೆಗಳೆಲ್ಲ ಇತ್ತು. ಅಂಡ್ ಸ್ವಲ್ಪ ಹೊತ್ತು ವೈಟ್ ಮಾಡಿದ್ಮೇಲೆ ನಮ್ಗಂತೂ ದೇವ್ರ ದರ್ಶನ ಆಯ್ತು. ನೀವು ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳಿ. ಈ ವರ್ಷ ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಅದಾದ್ಮೇಲೆ ನಮ್ಮ ಮಾವ ನಮ್ಗೆ ಎಳ್ನೀರ್ ಕೊಡ್ಸಿದ್ರು. ಎಳ್ನೀರ್ ಕುಡ್ಕೊಂಡು ಊರಲ್ಲಿರೋ ಮನೆ ಹತ್ರಕ್ಕೆ ಹೋದ್ವಿ. ಇದೇ ನೋಡಿ ನಮ್ಮ ಮನೆ ಮತ್ತೆ ನಮ್ಮ ಹೊಲ. ನಮ್ಮ ಹೊಲದಲ್ಲೇ ನಮ್ಮ ಮನೆ ಇರೋದು. ಈಗ ಸದ್ಯಕ್ಕೆ ಹೊಲದಲ್ಲೇನು ಬೆಳೆ ಬೆಳೀತಿಲ್ಲ. ಬೆಂಗಳೂರಿಂದ ನಾನು ಇಲ್ಲಿವರೆಗೂ ಮೇನ್ ರೀಸನ್ ಬಂದಿದ್ದೇನೆ ಇಲ್ಲಿ ಪೂಜೆ ಮಾಡಕ್ಕೆ. ಯಾರಿಗಪ್ಪ ಇಲ್ಲಿ ಪೂಜೆ ಮಾಡ್ತಾ ಇರೋದು ನಾನು ಅಂದ್ರೆ ನಮ್ಮಪ್ಪಂಗೆ. ಪೂಜೆ ಮುಗಿಸಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಆಗ್ತಿದ್ದಂಗೆ ನಾನ್ ಹೋಗ್ತಾ ಇರೋದೆ ನಮ್ಮೂರ್ ಲೇಕ್ ನೋಡಕ್ಕೆ ನನ್ ಜೊತೆ ಯಾರ್ಯಾರು ಬರ್ತಾ ಇದಾರೆ ನೋಡಿ. ಸಂದೀಪು, ಶಿವ, ಸುಮನ್, ಗಗನ್. ನಮ್ಮೂರ್ ಲೇಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವಾಟದ ಹೊಸಹಳ್ಳಿ ಲೇಕ್ ಅಂತ. ಬೆಂಗಳೂರಿಂದ ಕೂಡ ತುಂಬಾ ಜನ ಬರ್ತಿರ್ತಾರೆ. ಇತ್ತೀಚೆಗೆ ಬೋಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. 3-4 ತರ ಬೋಟಿಂಗ್ ಇದೆ. ನಾವೇ ಪೆಡಲಿಂಗ್ ಮಾಡೋ ಅಂಥದ್ದು, ಲೈಕ್ ಅವರೇ ಕರ್ಕೊಂಡು ಹೋಗೋದು ರೌಂಡ್. ಆ ಥರ ನನ್ನ ಬೋಟಿಂಗ್ ಹೋಗೋಣ ಬಾ ಅಂದರು. ಬಟ್ ನಂಗೆ ನೀರಂದರೆ ತುಂಬ ಭಯ. ಸೊ ನಾನು ಬರಲ್ಲ ಅಂದೆ. ಆಮೇಲೆ ನಾವು ದಡದ ಹತ್ರಕ್ಕೆ ಹೋದ್ವಿ. ಮೇಲೆ ದಡದ ಹತ್ರಕ್ಕೆ ಹೋಗಿ ಶಿವ ಅವ್ರ ತೋಟದಿಂದ ಮಾವಿನಕಾಯಿ ಕಿತ್ಕೊಬಂದಿದ್ದ. ಆರಾಮಾಗಿ ಮಾವಿನಕಾಯಿ ತಿನ್ಕೊಂಡು ವ್ಯೂ ಎಂಜಾಯ್ ಮಾಡಿದ್ವಿ ಸನ್ಸೆಟ್ಟಲ್ಲಿ. ಅದಾದಮೇಲೆ ನಾವು ಮನೆ ಕಡೆ ಹೋದ್ವಿ. ಈ ವ್ಲಾಗ್ ಇಷ್ಟೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಎಲ್ರಿಗೂ ಇನ್ನೊಮ್ಮೆ ಹ್ಯಾಪಿ ಉಗಾದಿ.